ಗುಡಿ ಬಾಕ್ಸ್ ರೆಡಿ. ಅದೇ ಹೆಲ್ತಿ ಡ್ರಿಂಕ್ಸ್ ಕೊಡ್ಬೇಕಂತ ತುಂಬಾ ಆಸೆ ಇದೆ. ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ ಬಾಳೆಹಳೆಲ್ಲ ಹೆಂಗ್ ಯೂಸ್ ಮಾಡ್ತೀವಿ ಅಂತ. ಹಿಂದೂ ಟ್ರೆಡಿಷನ್ ಪ್ರಕಾರ ಅವ್ರಿಗೆ ಆರತಿ ಎತ್ತಿ ಅವ್ರನ್ನ ವೆಲ್ಕಮ್ ಮಾಡ್ಕೋತೀವಿ. ಮೆಮೊರೀಸ್ ಯಾವತ್ತು ಮೆಟೀರಿಯಲ್ ಇಂದ ಆಗಲ್ಲ, ನಾವು ಕೂಡ ಎಮೋಷನ್ಸ್, ನಾವು ಕೂಡ ವೈಬ್ಸ್ ಇಂದ. ಡೇ ಹೇಗೋಗುತ್ತೆ, ಪ್ರಿಪ್ರೇಷನ್ಸ್ ಹೇಗಿರುತ್ತೆ ಆ್ಯಂಡ್ ಅವ್ರಿಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಕೊಡ್ತೀವಿ ಎಲ್ಲಾನು ತೋರಿಸ್ತೀನಿ ಬನ್ನಿ ಇವತ್ತು. ಗೈಸ್, ಹೇರ್ ಟ್ರಯಲ್ ಮಾಡಿದ್ದು ಏನು ಸಖತ್ತಾಗಿದೆ. ಹೆಲ್ತಲ್ಲೂ ಅಲ್ಟಿಮೇಟು, ಟೇಸ್ಟಲ್ಲೂ ಅಲ್ಟಿಮೇಟು. ಎವ್ರಿವಾನ್, ವೆಲ್ಕಮ್ ಟು ದಕ್ಷ ಗೌಡ ಚಾನಲ್. ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಲೋಡ್ಸ್ ಆಫ್ ಪ್ರೀತಿ. ಇವತ್ತು ನಮ್ಮ ಸ್ಟುಡಿಯೋಗೆ ಒಂದು ಕ್ಯೂಟ್ ಆಗಿರೋ ಪುಟ್ಟು ಕ್ಲೈಂಟ್ ಬರ್ತಾ ಇದ್ದಾರೆ. ಅದಕ್ಕೋಸ್ಕರ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಕೆ ಅಂತ ಎಲ್ಲ ಥರ ಪ್ರಿಪ್ರೇಷನ್ಸು ಮಾಡ್ಕೋತಾ ಇದ್ದೀವಿ. ಆ್ಯಂಡ್ ನಮ್ಮ ಡೇ ಹೇಗೋಗುತ್ತೆ, ಪ್ರಿಪ್ರೇಷನ್ಸ್ ಹೇಗಿರುತ್ತೆ ಆ್ಯಂಡ್ ಅವ್ರಿಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಕೊಡ್ತೀವಿ ಎಲ್ಲನೂ ತೋರಿಸ್ತೀನಿ ಬನ್ನಿ ಇವತ್ತು. ನಮ್ಮ ಕ್ಲೈಂಟ್ಸ್ ಬಂದಾಗ ನಾನು ಯಾವಾಗಲೂ ಹೇಳ್ತೀನಿ ಗೊತ್ತಾ, ಅವ್ರಿಗೆ ಇದೊಂದು ಮೆಮೊರಬಲ್ ಆಗಿರಬೇಕು, ಲೈಫ್ ಟೈಮ್ ಮೆಮೊರೀಸ್ ಇರಬೇಕು ಅಂತ. ಇಟ್ಸ್ ನಾಟ್ ಜಸ್ಟ್ ನೀವು ಬಂದರೆ ಒಂದೆರಡು ಫೋಟೋ ಹೊಡೋದನ್ನ. ಥೀಮ್ಸು ಸೆಟಪ್ಸ್ ಎಲ್ಲ ತುಂಬ ಕ್ಲಾಸಿಯಾಗಿದೆ, ಅದ್ರ ಬಗ್ಗೆ ಯೋಚನೆ ಇಲ್ಲ. ಬಟ್ ಮೆಮೊರೀಸ್ ಯಾವತ್ತೂ ಮೆಟೀರಿಯಲಿಂದ ಆಗಲ್ಲ, ನಾವು ಕೂಡ ಎಮೋಷನ್ಸ್, ನಾವು ಕೂಡ ವೈಬ್ಸಿಂದ, ನಾವು ತೋರಿಸೋ ಅಂಥ ಹಾಸ್ಪಿಟಾಲಿಟಿಯಿಂದ ಆ ಮೆಮೊರೀಸ್ ಕ್ರಿಯೇಟ್ ಆಗುತ್ತೆ. ಥೀಮ್ಸ್ ಬಗ್ಗೆ ಮಾತಾಡೋಂಗಿಲ್ಲ, ನೀವು ಆಲ್ರೆಡಿ ನೋಡಿದ್ದೀರಾ, ಅಷ್ಟು ಚೆನ್ನಾಗಿದೆ ಥೀಮ್ಸ್. ಆಯಿತಾ, ಥೀಮ್ಸ್ ಹಂಗಿದೆ, ಗೌನ್ಸ್ ಈ ಥರ ಇದೆ. ಇಟ್ಸ್ ಆಲ್ ಲೈಕ್ ತುಂಬ ಚೆನ್ನಾಗಿದೆ, ಪ್ರೀಮಿಯಮ್ ಕ್ವಾಲಿಟಿ. ಬಟ್ ಅದೆಲ್ಲ ಮಟೀರಿಯಲ್ಸಿಗೆ ಬರುತ್ತೆ. ವಾಟ್ ಐ ಗಿವ್, ಆ ಎಕ್ಸ್ಪೀರಿಯನ್ಸ್ಗೆ ನಾನು ಏನು ಕೊಡ್ತೀನಿ ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ. ಆ್ಯಂಡ್ ಇದಕ್ಕೆ ನಮ್ಮ ಕ್ಲೈಂಟ್ ಬಂದ ತಕ್ಷಣ ಅವ್ರಿಗೆ ನಮ್ಮ ಹಿಂದೂ ಟ್ರೆಡಿಷನ್ ಪ್ರಕಾರ ಅವ್ರಿಗೆ ಆರತಿ ಎತ್ತಿ ಅವ್ರನ್ನ ವೆಲ್ಕಮ್ ಮಾಡ್ಕೋತೀವಿ. ನೋಡಿ, ತಟ್ಟೆಲಿ ಹೂವು ಇಟ್ಟಿದ್ದೀನಿ, ಆಮೇಲೆ ಒಂದು ದೀಪ ಇಟ್ಕೊಂಡಿದ್ದೀವಿ, ತುಪ್ಪದ ದೀಪ. ಅದು ಆರತಿ ಮಾಡಿ ಒಳಗೆ ಕರ್ಕೋತೀವಿ. ಆ್ಯಂಡ್ ಅಕ್ಷತೆ ಕಾಳು ಇಡಬೇಕಂತ ಅಂದ್ಕೊಂಡಿದ್ವಿ. ಬಟ್ ಅಕ್ಷತೆ ಕಾಳು ಹಾಕಿದ್ಮೇಲೆ ಎಲ್ಲ ಅದ್ರ ಮೇಲೆ ನಡ್ಕೊಂಡು ಓಡಾಡ್ತಾರೆ, ಸ್ಟುಡಿಯೋ ಅಲ್ವಾ. ಸೊ ಅದಕ್ಕೋಸ್ಕರ ಅಕ್ಷತೆ ಕಾಳು ಬೇಡ ಅಂತ ಡಿಸೈಡ್ ಮಾಡಿದ್ವಿ. ಅಕ್ಕಿ ತುಳ್ಕೊಂಡು ಹೋಗೋದು, ಅಕ್ಷತೆ ತುಳ್ಕೊಂಡು ಹೋಗೋದು ನಂಗೆ ಯಾಕೋ ಸರಿ ಬರಲಿಲ್ಲ, ಅದಕ್ಕೆ ಹೂವನ್ನು ಹಾಕಿದ್ದೀವಿ. ಆ್ಯಂಡ್ ಇನ್ನೊಂದೇನೆಂದರೆ ಇವತ್ತು ಫುಲ್ಲು ಟ್ರೆಡಿಷ್ನಲ್ ಇದಲ್ವಾ, ಅದಕ್ಕೋಸ್ಕರ ನಮ್ಮ ಬಾಳೆ ಎಲೆ ತರಿಸಿದ್ದೀವಿ. ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಬಾಳೆ ಎಲೆ ಹೆಂಗೆ ಯೂಸ್ ಮಾಡ್ತೀವಿ ಅಂತ. ಈಗಲೇ ಓಪನ್ ಮಾಡಿದ್ರೆ ಅದು ಒಡೆದೋಗುತ್ತೆ ಬಾಳೆ ಎಲೆ, ಅದಕ್ಕೋಸ್ಕರ ಓಪನ್ ಮಾಡ್ತಾ ಇಲ್ಲ. ಆ್ಯಂಡ್ ಚಾಕ್ಲೇಟ್ಸು, ಇವಾಗ ಶೂಟ್ ಮಧ್ಯೆಯಲ್ಲಿ ಸುಸ್ತಾಗುತ್ತೆ, ಎನರ್ಜಿ ಡೌನ್ ಆಗುತ್ತೆ ಅಂದರೆ ಒಂದಷ್ಟು ಚಾಕ್ಲೇಟ್ಸ್ ಇದೆ. ಆ್ಯಂಡ್ ವಾಟರ್ ಬಾಟಲ್ಸ್ ಎಲ್ಲ ಫುಲ್ ಸೆಟ್ ಆಗಿದೆ. ಸೊ ದಟ್ ಪ್ರೆಗ್ನೆಂಟ್ ವುಮೆನ್ ಆಗಲಿ, ಇವತ್ತು ಬರ್ತಿರೋದು ಪ್ರೆಗ್ನೆಂಟ್ ವುಮೆನ್ ಅಲ್ಲ, ಬಟ್ ಸ್ಟಿಲ್ ಯಾರೇ ಬರಲಿ ಶೂಟ್ ಟೈಮಲ್ಲಿ ಬಾಯಾರಿಕೆ ಆಗೋದು, ಸುಸ್ತಾಗೋದು ಅದೆಲ್ಲ ಕಾಮನ್ನು. ಔಟ್ಪುಟ್ ಚೆನ್ನಾಗಿ ಕಾಣುತ್ತೆ, ಬಟ್ ಅದು ಹಿಂದೆಗಡೆ ಎಫರ್ಟ್ಸ್ ಯಾವಾಗಲೂ ಜಾಸ್ತಿ ಇರುತ್ತೆ. ಫೋಟೋಶೂಟಲ್ಲಿ ಸುಸ್ತಾಗುತ್ತೆ, ಬಾಯಾರಿಕೆ ಆದಾಗ ಅದು. ಆ್ಯಂಡ್ ಸಿಂಪಲ್ ಹಾಸ್ಪಿಟಾಲಿಟಿ ಡ್ರಿಂಕು ಏನಂತ ಹೇಳಿದ್ರೆ, ನಾವೇ ಜ್ಯೂಸ್ ಎಲ್ಲ ಮಾಡಿ ಒಂದು ಲೋಟದಲ್ಲಿ ಕೊಟ್ಟರೆ ಅವ್ರಿಗೆ ಮ್ಯಾಂಡೇಟ್ರಿ ಆಗುತ್ತೆ, ಕುಡಿಲೇಬೇಕು ಅಂತ. ಆಮೇಲೆ ಅದು ಇಲ್ಲಿ ಇಡೋಕ್ಕೆಲ್ಲ ಕಷ್ಟ ಆಗುತ್ತೆ, ಅದೆಲ್ಲ ಯೋಚನೆ ಮಾಡಿದೆ. ಬಿಕಾಸ್ ನನಗೆ ನನ್ನದೇ ಅದೇ ಹೆಲ್ತಿ ಡ್ರಿಂಕ್ಸ್ ಕೊಡಬೇಕಂತ ತುಂಬ ಆಸೆ ಇದೆ. ಹೆಲ್ದಿ ವೇಯಲ್ಲಿ ಎಲ್ಲರ ಹೆಲ್ತ್ ಬಗ್ಗೆ ಯೋಚನೆ ಮಾಡ್ಬೇಕಾದ್ರೆ ಹೆಲ್ದಿ ಡ್ರಿಂಕ್ಸ್ ಕೊಡಬೇಕಂತ ತುಂಬ ಆಸೆ. ಬಟ್ ದೆನ್ ಯೋಚನೆ ಮಾಡಿದೆ, ಇಲ್ಲಿ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಈಸಿ ಫಿಕ್ಸ್ ಅಂತ ಇದನ್ನು ಕುಡಿದ್ವಾ ಎಸೆದ್ವಾ, ಇಲ್ಲ ಕುಡಿಯೋಕ್ಕಾಗಲ್ಲ, ಕುಡಿಯೋಕ್ಕೆ ಇಷ್ಟ ಇಲ್ಲ ಅಂದರೆ ದೇ ಕ್ಯಾನ್ ಸ್ಟಿಲ್ ಕೀಪ್ ಇಟ್ ಅಲ್ವಾ, ಫೋರ್ಸ್ ಇರಲ್ಲ. ಅದೇ ನಾನು ಗ್ಲಾಸಲ್ಲಿ ಕೊಟ್ಟರೆ ಇಷ್ಟ ಇಲ್ಲದ್ರು ರಿಜೆಕ್ಟ್ ಮಾಡೋಕ್ಕೆ ಅದೊಂದು ಅನ್ಕಂಫರ್ಟಬಲ್ ಸಿಚುವೇಶನ್ ಕ್ರಿಯೇಟ್ ಮಾಡೋದೇ ಬೇಡ ಅಂದ್ಬಿಟ್ಟು ಇದನ್ನು ಆಫರ್ ಮಾಡಿದ್ದೀನಿ. ಮಕ್ಕಳು ಬರೋದು ಇಲ್ಲ ಫ್ಯಾಮಿಲಿ ಯಾರು ಬಂದರೆ ಅವ್ರಿಗೆಲ್ಲರಿಗೂ ಜಸ್ಟ್ ದೇ ಕ್ಯಾನ್ ಜಸ್ಟ್ ಗ್ರ್ಯಾಬ್ ಆ್ಯಂಡ್ ಹ್ಯಾವ್ ದಿಸ್ ಡ್ರಿಂಕ್. ಇದು ಹಾಸ್ಪಿಟಾಲಿಟಿ ಲೆವೆಲಲ್ಲಿ ಬರುತ್ತೆ. ಆ್ಯಂಡ್ ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ಸ್ಮೈಲ್, ಕ್ಲೈಂಟ್ ಫೇಸೆಲ್ಲ ಸ್ಮೈಲ್ನ ನೋಡೋಕ್ಕಿಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸ್ಟುಡಿಯೋ ಫುಲ್ ರೆಡಿ ಆಗಿದೆ. ದಿಸ್ ಇಸ್ ಆ ಪ್ರೆಗ್ನೆಂಟ್ ಮ್ಯಾನಿಕ್ಯೂನ್. ಇವ್ರನ್ನ ವಾಪಸ್ ಅವ್ರ ಜಾಗ ಕಳಿಸ್ಬಿಡೋಣ. ಇವ್ರನ್ನ ಸಖತ್ ಕಸ್ಟಮೈಸ್ ಮಾಡಿಸಿ ತರಿಸಿರೋದು. ಶೂಟ್ ಟೈಮಲ್ಲಿ ಯೂಶ್ವಲಿ ಇವ್ರಿಗೆ ಬಟ್ಟೆ ಹಾಕಿರಲ್ಲ ನಾವು, ಯಾಕಂತ ಹೇಳಿದ್ರೆ ಅದನ್ನ ಮ್ಯಾನೇಜ್ ಮಾಡೋಕ್ಕಷ್ಟ, ಲಾಂಗ್ ಗೌನ್ಸ್ ಅಲ್ವಾ, ಅಲ್ಲಿ ತಳ್ಳಿ ಮ್ಯಾನೇಜ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಇವ್ರನ್ನ ಹಂಗೆ ನಿಲ್ಸಿರ್ತೀವಿ. ಐ ಹೋಪ್ ಈ ವ್ಲಾಗಲ್ಲಿ ಇದು ಹ್ಯೂಮನ್ ಅಂತ ಡಿಟೆಕ್ಟ್ ಮಾಡಿಬಿಟ್ಟು ಕಾಪಿರೈಟ್ ಪ್ರಾಬ್ಲಮು ಇಲ್ಲ ಕಾಂಟೆಂಟ್ ಇಶ್ಯೂ ಬರೆದಿದ್ರೆ ಸಾಕು. ಇದಾಗಿದೆ. ಇನ್ನು ಮೇಲ್ಗಡೆ ಎಲ್ಲ ಹೋಗಿ ನಾವು ಸೆಟಪ್ ಮಾಡಬೇಕು. ಆ್ಯಂಡ್ ಕ್ಲೈಂಟ್ ಬಂದ್ಬಿಟ್ಟು ಎಲ್ಲ ಟ್ರೆಡಿಷ್ನಲಲ್ಲೇ ಪ್ಲ್ಯಾನ್ ಮಾಡಿದ್ದಾರೆ. ಒಂದಷ್ಟು ಹೂಗಳು ಏನೇನೋ ಪ್ಲ್ಯಾನ್ ಮಾಡಿದ್ದೀನಿ ಶೂಟಿಗೆ ತಕ್ಕಂಗೆ, ಅದ್ರ ತಕ್ಕಂಗೆ ಆಗಲಿ. ಸಿ, ಎಲ್ಲ ಫ್ಲವರ್ ಎಲ್ಲ ಇದೆ. ಐ ಆಮ್ ಎಕ್ಸ್ಪೆಕ್ಟಿಂಗ್ ಅ ವೆರಿ ಗುಡ್ ಔಟ್ಪುಟ್. ಎಂಡ್ ಆಫ್ ದ ಡೇ ಅವ್ರು ಸ್ಯಾಟಿಸ್ಫೈ ಆಗಿದ್ರೆ ನಾನು ಸ್ಯಾಟಿಸ್ಫೈಡ್, ನಾನು ಹ್ಯಾಪಿ, ಅಷ್ಟೇ. ಗೈಸ್, ಗುಡಿ ಬಾಕ್ಸ್ ರೆಡಿ ಮಾಡ್ತಾ ಇದ್ದೇನೆ ನಮ್ಮ ಕ್ಯೂಟ್ ಲಿಟಲ್ ಕ್ಲೈಂಟ್ಗೆ. ಕ್ಲೈಂಟ್ ಬಂದು ತುಂಬ ಚಿಕ್ಕವರು, 13 ಇಯರ್ಸು, ಪ್ಯೂಬರ್ಟಿ ಶೂಟು. ಅವ್ರಿಗೆ ನಾವು ಪ್ರಿಂಟ್ ಹೊಡ್ಸಿರೋ ಕಾರ್ಡ್ಸ್ ಎಲ್ಲ ಮೇನಾಗಿ ಮಾಮ್ಗೆ. ನಮ್ಮ ರೇನಾ ಕಾರ್ಡ್ ಒಂದು ಕೊಡೋಲ್ಲ, ಬಾಕಿದೆಲ್ಲ ಅವ್ರಿಗೆ ಕೊಡೋಣ ಅಂತ. ನೀವು ಆಲ್ರೆಡಿ ನೋಡಿದ್ದೀರಲ್ವ ನನ್ನ ಗುಡಿ ಬಾಕ್ಸು. ಇಲ್ಲಿ ಟಡಾನ್, ದಿಸ್ ಇಸ್ ದ ಗುಡಿ ಬಾಕ್ಸ್. ಗುಡಿ ಬಾಕ್ಸ್ನ ಹೀಗೆ ಓಪನ್ ಮಾಡೋದು. ನಮ್ಮ ಗುಡಿ ಬಾಕ್ಸಲ್ಲಿ 2 ಕ್ಯೂಟ್ ಲಿಟಲ್ ಟಿಶ್ಯೂಸ್. ಆ್ಯಂಡ್ ದೆನ್ ಕಮ್ಸ್ ತುಂಬ ಕ್ಯೂಟ್ ಆಗಿರೋ ಸ್ಕ್ರಂಚೀಸು. ಇದು ಕಲರ್ ನೋಡಿ, ಟೆಕ್ಸ್ಚರ್ ನೋಡಿ, ತುಂಬ ಚೆನ್ನಾಗಿದೆ. ಐ ಜಸ್ಟ್ ಲವ್ ದಿಸ್. ಇದೊಂದು ಒಂದು ಪುಟಾಣಿ ಫೋಟೋ ಕೂಡ ಹಾಕ್ತೀವಿ, ಅದಕ್ಕೆ ಸದ್ಯಕ್ಕೆ ಜಾಗ ಬಿಡ್ಕೊಂಡಿರೋಣ.
ಚಿಕ್ಕೂರಲ್ವಾ, ಅದಕ್ಕೆ ಒಂದಷ್ಟು ಮೆಲೋಡೀಸು, ಇನ್ನು ಚಾಕ್ಲೇಟ್ಸ್ ಬರೋದಿದೆ, ಚಾಕ್ಲೇಟ್ನೂ ಹಾಕೋಣ. ಇವಾಗ 2 ಮಂಚು, ಇನ್ನೊಂದು ಪೆಂಡಿಂಗ್ ಇದೆ, ಅದು ಬಂದರೆ ಕಂಪ್ಲೀಟ್ ಗುಡ್ಡಿ ಬಾಕ್ಸ್ ರೆಡಿ. ರಾತ್ರಿ ಜ್ವರ ಬಂದಿರೋ ಎಫೆಕ್ಟ್ಗೆ ಮುಖ ಎಲ್ಲ ಊದ್ಕೊಂಡ್ಬಿಡಿದೆ. ಏನು ಮಾಡಿದ್ರು ಚಬ್ಬಿನೇ ಕಾಣ್ತಾ ಇದ್ದೀನಿ. ಏನಾಗಲ್ಲ, ಸಮ್ ಡೇಸ್ ಇಟ್ ಇಸ್ ಓಕೆ ಟು ಲುಕ್ ಚೆಬ್ಬಿ. ಬಾಳೆ ಎಲೆ ಓಪನ್ ಮಾಡ್ತಾ ಇದ್ದೀನಿ, ಬೆಳಗ್ಗೆಯಿಂದ ಮಾಡಿರಲಿಲ್ಲ. ಫಸ್ಟ್ ಕಾಸ್ಟ್ಯೂಮ್ಗೆ ಬೇಡ ಅಂತ ಅಂದ್ಕೊಂಡೆ, ಸೆಕೆಂಡ್ ಕಾಸ್ಟ್ಯೂಮಿಗೆ ಮಾಡ್ತಾಯಿದ್ದೀನಿ. ಇವಾಗ ಬಾಳೆ ಎಲೆಯಲ್ಲಿ ಏನಾರು ಒಂದು ಇತ್ತರೋಣ ಅಂತ ಅಂದ್ಬಿಟ್ಟು ನಾನು ಇದನ್ನು ತರಿಸಿದ್ದೀನಿ. ಲೆಟ್ಸ್ ಸಿ, ಚೆನ್ನಾಗಿರೋದೇ ಕೊಟ್ಟಿದ್ದಾರೆ. ಆನ್ಲೈನಲ್ಲಿ ತರಿಸಿದ್ದು, ಅರ್ಜೆಂಟಾಗಿ ಇನ್ಸ್ಟಾ ಮಾರ್ಟಲ್ಲಿ ಆರ್ಡ್ರ್ ಮಾಡಿದ್ದು, ಲಕ್ಕಿಲಿ ಸಿಕ್ತು. ಸೂಪರಾಗಿದೆ, ಒಂದು ಚೂರು ಹೊಡೆದಿಲ್ಲ, ಅಷ್ಟು ಚೆನ್ನಾಗಿರೋ ಬಾಳೆಲೆ ಕೊಟ್ಟಿದ್ದಾರೆ. ಇಟ್ಸ್ ರಿಯಲಿ ಗುಡ್, ತುಂಬ ಚೆನ್ನಾಗಿದೆ. ವಿ ಕ್ಯಾನ್ ಯೂಸ್ ದಿಸ್ ಲೈಕ್ ದಿಸ್. ಅದು ಫೋಟೋ ಪ್ರಿಂಟರು ನಮ್ಮದು ಸಡನ್ನಾಗಿ ಕೈ ಕೊಡ್ತಾ ಆಚೆಗಡೆ ಹೋಗಿ ಪ್ರಿಂಟ್ ತೆಗ್ಸೋಣ ಅಂದರೆ ಅದು ಎಲ್ಲೂ ಯಾರೂ ಇಮಿಡಿಯೇಟಾಗಿ ಪ್ರಿಂಟ್ ಮಾಡ್ಕೊಡಲ್ಲ ಅಂತ ಹೇಳ್ಬಿಟ್ರು. ಏನು ಮಾಡೋದು, ಈ ಥರ ಪ್ರಿಂಟಿಂಗ್ ಸಿಕ್ತು. ಬಟ್ ಇಟ್ ಇಸ್ ರಿಯಲಿ ನೈಸ್. ಇಮಿಡಿಯೇಟ್ ಪ್ರಿಂಟಿಂಗ್ ಮಾಡಿದ್ವಿ. ನನ್ನ ಪ್ಲಾನ್ ಇದ್ದು ಗುಡ್ಡಿ ಬ್ಲಾಕ್ಸ್ ಒಳಗಡೆ ಹಾಕೋಣ ಈ ಫೋಟೋನ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ದೊಡ್ಡದಾಗಿದೆ. ಬಟ್ ಸ್ಟಿಲ್ ದೊಡ್ಡದಂದ್ರೂ ಒಂದು ಲೆವೆಲ್ ಅಪ್ಗ್ರೇಡ್ ಆದಂಗೆ ಆಯಿತು. ಇಟ್ ಇಸ್ ಓಕೆ. ಸೊ ಇದನ್ನು ನಾನು ಏನು ಮಾಡ್ತಾ ಇದ್ದೀನಿ, ಸ್ಲೋ ಆಗಿ ಹಿಂಗೆ ಮೈಲ್ಡಾಗಿ ಹೋಲ್ಡ್ ಮಾಡಿ ಇದಕ್ಕೆ ಒಂದು ಒಳ್ಳೆ ಟೆಕ್ಸ್ಚರ್ ಕೊಡೋಣ, ಒಂದು ವೈಪ್ ಕೊಡೋಣ ಅಂತ ಕ್ರಂಚೀಸ್ ಏನಿದೆ ಅದನ್ನು ಆ್ಯಡ್ ಮಾಡಿಬಿಡ್ತಾ ಇದ್ದೀನಿ. ಅದು ನನಗೆ ಭಯ ಡ್ಯಾಮೇಜ್ ಆಗುತ್ತೆ ಅಂತ. ಸೂಪರ್, ಈ ಕರೆಕ್ಟ್ ಆಗಲ್ಲ, ಹೆಂಗೆ ಕಾಣ್ತಾರೆ ನಮ್ಮ ಗುಡಿ ಬಾಕ್ಸ್ ರೆಡಿ. ಗೈಸ್, ಗುಡಿ ಬಾಕ್ಸಲ್ಲಿ ಕ್ಲೈಂಟ್ನ ಸರ್ಪ್ರೈಸ್ ಮಾಡ್ತಾ ಇರೋದು. ಸೊ ರಿಯಾಕ್ಷನ್ ಕ್ಯಾಪ್ಚರ್ ಮಾಡೋಣ ಅಂತ ಪ್ರೈವೇಟ್ ಮೋಡ್. ಓಕೆ, ಸೊ ಇದು ನಮ್ಮ ಕಡೆಯಿಂದ ಸ್ಮಾಲ್ ಥ್ಯಾಂಕ್ ಯು. ಹೇಗೆ ಅನಿಸ್ತು ನಿಮಗೆ? ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಫೋಟೋಸ್ ತೆಗೆದ್ರಿ, ತುಂಬ ಇಷ್ಟ ಆಯಿತು. ಅವಳು ತುಂಬ ಕಂಫರ್ಟ್ ಆಗಿದ್ಲು, ತುಂಬ ಇಷ್ಟ ಆಯಿತು. ಆಂಟಿ ಹೇಗೆ ಅನಿಸಿದ್ರಿ? ಇದು ಚೆನ್ನಾಗಿದ್ದಾರೆ. ಥ್ಯಾಂಕ್ ಯು ಮ್ಯಾಮ್. ಗೈಸ್, ಫೈನಲಿ ಶೂಟ್ ಮುಗೀತು. ನಾವು ಇವಾಗ ಆಫೀಸಿಗೆ ಬಂದಿದ್ದೀನಿ. ಆಫೀಸಲ್ಲಿ ಒಂದಷ್ಟು ಕೆಲಸ ಇತ್ತು, ತುಂಬ ಪೆಂಡಿಂಗ್ ಕೆಲಸಗಳಿತ್ತು. ಆ ಪೆಂಡಿಂಗ್ ಕೆಲಸಗಳೆಲ್ಲ ಮುಗಿಸ್ದೆ. ಆ್ಯಂಡ್ ಊಟ ಮನೆಗೆ ಹೋಗ್ಬಿಟ್ಟು ಪಟ ಅಂತ ಊಟ ಮಾಡಿದೆ. ಅದಕ್ಕೆ ತೋರ್ಸೋಕ್ಕಾಗಿಲ್ಲ. ಏನಂತ ಹೇಳಿದ್ರೆ, ಊಟಕ್ಕೆ ಒಂದು ಸ್ವಲ್ಪ ಬೇಳೆ ಸಾರು, ಒಂದು ಸ್ವಲ್ಪ ಅನ್ನ ಆ್ಯಂಡ್ 2 ಎಗ್ ತಿಂದೆ. ಅದಾದಮೇಲೆ ಸ್ಯಾಲಡ್ ತಿನ್ನೋಕ್ಕೆ ಟೈಮ್ ಇರಲಿಲ್ಲ, ಬಿಕಾಸ್ ತುಂಬ ಕೆಲಸ ಇತ್ತು. ಅದಕ್ಕೋಸ್ಕರ ಏನು ಮಾಡಿದೆ ಅಂದರೆ, ನಾನು ಸ್ಯಾಲಡ್ ಡಬ್ಬ ತೊಗೊಂಡಿದ್ದೀನಿ, ಸೌತೆಕಾಯಿ. ಇದನ್ನು ಖಾಲಿ ಮಾಡ್ತೀನಿ. ಇದನ್ನು ಇವಾಗ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈವ್ನಿಂಗ್ ಸ್ನ್ಯಾಕಿಗೆ ಅಂತ ಅದಕ್ಕೂ ಡಬ್ಬ ತೊಗೊಂಡಿದ್ದೀನಿ. ಓಕೆ, ಏನಿದೆ ಈವ್ನಿಂಗ್ ಸ್ನ್ಯಾಕ್ಗೆ? ನನ್ನ ಫೇವ್ರೆಟ್ ಜಾಕ್ ಫ್ರೂಟ್. ಇದು ನನ್ನ ಈವ್ನಿಂಗ್ ಸ್ನ್ಯಾಕ್ ಆಗಿರುತ್ತೆ. ಆ್ಯಂಡ್ ಇದು ನನ್ನ ಸ್ಯಾಲಡ್ ಏನು ಪೆಂಡಿಂಗ್ ಇದೆ ಅದು ತಿಂತೀನಿ. ಟೀ ಒಂದು ಕುಡಿಬೇಕು. ಟೀ ಆಫೀಸಲ್ಲಿ ಕುಡಿಲ್ಲ, ಮನೇಲಿ ಕುಡಿಲ್ಲ, ಯೋಚನೆ ಮಾಡ್ತಾಯಿದ್ದೀನಿ. ಇಫ್ ಟೈಮ್ ಪರ್ಮಿಟ್ಸ್ ಮನೆಗೆ ಹೋಗಿ ಟೀ ಕುಡಿತೀನಿ. ಇಲ್ಲಾಂದರೆ ಆಫೀಸಲ್ಲೇ ಇನ್ಸ್ಟೆಂಟ್ ಟೀ ಲಾಸ್ಟ್ ಬ್ಲಾಗಲ್ಲಿ ತೋರಿಸಿದ್ನಲ್ಲ, ನಿಮಗೆ ಗೊತ್ತಲ್ಲ, ಆ ಥರ ಮಾಡ್ಕೊಂಡು ಕುಡ್ಕೊಳ್ಳೋದು. ಗೈಸ್, ಫುಲ್ ಡೇ ಕೆಲಸ ಮುಗೀತು, ಮನೆಗೆ ಬಂದಿದ್ದೀನಿ. ನಮ್ಮ ಅತ್ತೆ ಪಾಪ ನನಗೋಸ್ಕರ ನನ್ನ ಕಾಯ್ಕೊಂಡು ಈ ಅಳಿಸ್ಲೇಣಲ್ಲ, ಅದು ಹಲಸಿನ ಹಣ್ಣು ಬೀಜ. ನಾವು ಮಾತಾಡೋದು ಹೆಂಗೆ ಗೈಸ್, ನಾವು ಹಳಿಸ್ಲೇಣ ಅಂತಲೇ ಅನ್ನೋದು, ಆಯಿತಾ? ಅದೆಲ್ಲ ತಪ್ಪು ಸರಿಯಲ್ಲ, ಇಲ್ಲ ನಮ್ಮ ಭಾಷೆ ಇದು, ನಮ್ಮ ಮಾತಿನ ಶೈಲಿ ಇದು. ನಾವು ಮಾತಾಡೋ ಹಂಗೆ ಅಭ್ಯಾಸ ಅಲ್ವಾ ಅಮ್ಮ? ಅಭ್ಯಾಸ ಆಗಿದೆ. ಕೆಲವರು ಇರ್ತಾರೆ ಅದು ಹಲಸಲೇನಲ್ಲ ಹಲಸಿನ ಹಣ್ಣು ಅಂತ ಅನ್ಬೇಕು ಅಂತ ಅಂತಾರೆ. ಆ ಥರ ಎಲ್ಲ ಗ್ರಾಮರ್ ಚೆಕ್ ಮಾಡ್ಕೊಂಡು ಮಾತಾಡಲ್ಲ. ಕನ್ನಡ ನಮ್ಮ ಮಾತೃಭಾಷೆ, ನಮಗೆ ಹುಟ್ದಾಗಿಂದ ಹೇಗೆ ರೂಢಿಯಾಗಿರುತ್ತೆ ನಾವು ಹಾಗೆ ಮಾತಾಡೋದು. ನನಗೋಸ್ಕರ ಕಾಯ್ಕೊಂಡು ನಾನು ಬಂದಮೇಲೆ ಬಿಸಿಯಾಗಿ ಈ ಜಾಕ್ ಫ್ರೂಟ್ ಸೀಡಿಂದ ಲಡ್ಡು ಮಾಡಿಕೊಡ್ತವ್ರೆ. ಇದೆಲ್ಲ ರೆಸಿಪಿ ಅವ್ರದ್ದೇ, ನಂದಂತೂ ಏನೂ ಇಲ್ಲ. ಅದಕ್ಕೆ ಅವ್ರು ಹೆವಿ ಅವರೇ ಫ್ರೈಯಿಂಗು ನೋಡಿ ಗೈಸ್, ಎಷ್ಟು ಚೆನ್ನಾಗಿಲಿ ಫುಲ್ ಫ್ರೈ ಮಾಡ್ತಿದ್ರೆ. 4 ದಿನ ಒಣಗಿಸಿಟ್ಟಿದೆ. ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ತಿದ್ರೆ ಹಿಂಗೆ ಏನು ಒದ್ದೆ ಹಸಿ ಇದೆ, ಅದು ಹೋಗೋ ತನಕ ಫ್ರೈ ಮಾಡಬೇಕು ಅಲ್ವಾ? ಬಟ್ ಇದನ್ನ ನಾನು ಏರ್ ಫ್ರೈಯರ್ಗೆ ಹಾಕ್ಬೋದಲ್ಲ, ನೀವೇ ಹಿಂಗೆ ಉರಿತಾ ಇದ್ದೀರಾ? ಗೈಸ್, ಇವಾಗ ಎಳ್ಳು ಹಾಕೊಂಡಿದ್ದೀವಿ. ಬಿಳಿ ಎಳ್ಳನ್ನ ಪಟ್ರ ಅನ್ನೋ ತನಕ ಹುರ್ಕೋತಾ ಇದ್ದೀವಿ. ಹಾಂ ಗೈಸ್, ಏರ್ ಫ್ರೈಯರ್ ಮಾಡಿದ್ದು ಏನು ಸಖತ್ತಾಗಿದೆ. ಎನಿವೇಸ್, ನಾನು ಈ ಸೋಲಾರ ಏರ್ ಫ್ರೈಯರ್ ಬಗ್ಗೆ ಹೇಳಬೇಕು ಅನ್ಕೋತಿದ್ದೆ, ಬಟ್ ಮತ್ತೋಗ್ತಿತ್ತು. ಅಷ್ಟು ಸಖತ್ತಾಗಿದೆ. ನಮ್ಮ ಅಷ್ಟೇ ಮೊದಲೇ ಹೇಳೋದ್ರೆ ನನ್ನ ಕೈಲಿ ಯಾಕೆ ಕೆಲಸ ಮಾಡಿಸ್ತೀನಿ ಬೈತಾ ಇದ್ದಾರೆ. ಸಖತ್ತಾಗಿದೆ.
ಪಟ್ ಪಟ್ ಅಂತ ಆಗುತ್ತೆ, ಕೈಯಲ್ಲಿ ಉರಿಯೋ ಕೆಲಸ ಇಲ್ಲ. ಗೈಸ್, ಎಳ್ಳು, ಏಲಕ್ಕಿ, ಆಮೇಲೆ ಬೆಲ್ಲ 2 ಚಿಕ್ಕ ಕಚ್ಚು ತೊಗೊಂಡಿದ್ದೀವಿ, ಆ್ಯಂಡ್ ಕೊಬ್ಬರಿ ಅಷ್ಟೂ ಇವಾಗ ನಮ್ಮ ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಂಡು ಫುಲ್ಲು ನುಣ್ಣಗೆ ಮಾಡ್ಕೊಳ್ಳೋದು. ಇವಾಗ ನೋಡಿ ಇಲ್ಲಿ ಜಾಕ್ ಫ್ರೂಟ್ ಸೀಡು ಯಾವ ಥರ ಪುಡಿಯಾಗಿದೆ, ನಾನು ಟೆಕ್ಸ್ಚರ್ ತೋರಿಸ್ತೀನಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ. ಈ ಥರ ಇದೆ, ಇದನ್ನು ತಿಂತಾಯಿದ್ರೆ ವಾವ್ ಅನಿಸ್ಬೇಕು, ಆ ಥರ ಇದೆ ನೋಡಿ. ಇನ್ನು ತುಂಬ ಫೈನ್ ಪೌಡ್ರ್ ಆಗಿಲ್ಲ ನಮ್ಮ ಮಿಕ್ಸಿಯಲ್ಲಿ, ಒಂದು ಲೆವೆಲ್ ಆಫ್ ಕೋರ್ಸ್ ಪೌಡರ್ ಇದೆ ನೋಡಿ. ನೋಡಮ್ಮ ಸ್ಮೆಲ್ಲ. ಗೈಸ್, ಬರೀ ಎಳ್ಳು ಮತ್ತೆ ಏಲಕ್ಕಿ ಎಳ್ಳು ಏಲಕ್ಕಿ ಹಾಕಿದ್ದಾರೆ. ಅದನ್ನ ಇವಾಗ ನಮ್ದು ಏನಿದೆ ಫ್ಲೋರ್ ಒಳಗಡೆ ಮಿಕ್ಸ್ ಮಾಡ್ಕೊತಾ ಇದೀವಿ. ಇವಾಗ ಕೊಬ್ಬರಿ ಆ್ಯಡ್ ಮಾಡ್ಕೊತಾ ಇದೀವಿ. ಕೊಬ್ಬರಿನೂ 1 ರೌಂಡು ಸಪ್ರೇಟ್ ಆಗಿ ಪೌಡರ್ ಮಾಡ್ಕೊಂಡಿದೀವಿ. ತುಂಬಾ ಎಲ್ಲಾನು ಕೋರ್ಸ್ ಪೌಡರ್ ಅಷ್ಟೇನೆ. ಇವಾಗ ಬೆಲ್ಲ ಆ್ಯಡ್ ಮಾಡ್ಕೊತಾ ಇದೀವಿ, ಅದನ್ನು ಸಪ್ರೇಟ್ ಆಗಿ ಪೌಡರ್ ಮಾಡ್ಕೊಳ್ಳೋದು. ನಾವು 1 ರೌಂಡು ಗ್ರೈಂಡ್ ಮಾಡಿದಾಗ ಈ ಥರ ನೋಡಿ ಫುಲ್ ಪೇಸ್ಟ್. ಬೆಲ್ಲ ಮಾತ್ರ ಕೋರ್ಸ್ ಮಾಡಲ್ಲ, ಬೆಲ್ಲ ಮಾತ್ರ ಫೈನ್ ಪೇಸ್ಟ್ ಆಗಬೇಕು ಈ ಥರ. ಇನ್ನು ಬಾಕಿ ಎಲ್ಲ ಐಟಮ್ ಕೋರ್ಸ್ ಪೌಡರ್ ಆಗುತ್ತೆ, ಬೆಲ್ಲ ಮಾತ್ರ ಹಿಂಗೆ ಪೇಸ್ಟ್ ಆಗುತ್ತೆ. ಈಗ ನೀಡಿಂಗ್ ಮಾಡಬೇಕು, ಫುಲ್ ಮಿಕ್ಸ್ ಮಾಡಿ ಚೆನ್ನಾಗಿ ಉಂಡೆ ಕಟ್ಟೋ ಲೆವೆಲಿಗೆ ತೊಗೊಬರ್ಬೇಕು. ಉಂಡೆ ಕಟ್ಟೋಕ್ಕಿಂತ ಮುಂಚೆನೇ ನಂಗೆ ಆಸೆ ಆಗ್ತಾಯಿದೆ, ಅದಕ್ಕೆ ಒಂಚೂರು ಟೇಸ್ಟ್ ಮಾಡ್ಕೊಬಿಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಲ್ಲಿ ನೋಡಿ ಅದು ಟೆಕ್ಸ್ಚರೇ ಏನು ಚೆನ್ನಾಗಿದೆ ಅಂತ. ಇಲ್ಲಿ ಸಕಾಯ ಸ್ವೀಟ್ ಜಾಸ್ತಿ ಆಯ್ತಮ್ಮ? ಇಲ್ಲ, ಅದೇ ಕರೆಕ್ಟಾಗಿ ಇನ್ನೂ ಮಿಕ್ಸ್ ಆಗಿಲ್ಲ. ಟೇಸ್ಟ್ ಮಾತ್ರ ಅಲ್ಟಿಮೇಟು, ಹೆಲ್ತಲ್ಲೂ ಅಲ್ಟಿಮೇಟು, ಟೇಸ್ಟಲ್ಲೂ ಅಲ್ಟಿಮೇಟು. ಈ ಕೊಬ್ಬರಿ ಏನಕ್ಕೆ ನಾನು 1 ರೌಂಡ್ ಹೊಡೆಯೋದು ಗೊತ್ತಾ? ಬಾಯಿಗೆ ಸಿಕ್ಲಿ ಅಂತ ಬಾಯಿ ಈ ಹಲ್ಲಿಗೆಲ್ಲ ಸಿಕ್ಕಾಕೊಳುತ್ತೆ. ಹಂಗ ಇದು ನೀಟಾದರೆ ನೋಡಿ ಹಿಂಗೆ ಬರುತ್ತೆ. ಈಗ ಡೆಂಟಲ್ ಪ್ರಾಬ್ಲಮ್ ಇರೋರು 1 ರೌಂಡ್ ಕೊಬ್ಬರಿನ ಹೊಡೆದ್ವಿ, ಪ್ರಾಬ್ಲಮ್ ಇಲ್ಲ ಅಂದರೆ ಫುಲ್ ಹಂಗೆ ತುರಿದಿರೋ ಕೊಬ್ಬರಿನ ಹಾಕ್ಕೊಳ್ಳಿ. ಗೈಸ್, ಇವಾಗ ಲಡ್ಡು ಸಖತ್ತಾಗಿ ಬಂದಿದೆ. ಆದರೆ ದ ಥಿಂಗ್ ಇಸ್ ರಾತ್ರಿ ಆಗಿದೆ ಅಲ್ವಾ, ರಾತ್ರಿ ಹೊತ್ತು ನಾನು ಇಷ್ಟೊಂದು ಸ್ವೀಟ್ ತಿನ್ನಲ್ಲ, ಅದಕ್ಕೋಸ್ಕರ ಒಂದು ಚಿಕ್ಕ ಲಡ್ಡು ಮಾಡ್ಕೊಡಿ ಅಂತ ಹೇಳಿದ್ದೀನಿ. ಈ ಸೈಜು ಬಂದು ತುಂಬ ದಪ್ಪ, ನನಗೆ ಇಷ್ಟು ನಾನು ತಿನ್ನೋಕ್ಕಾಗಲ್ಲ ರಾತ್ರಿ ಹೊತ್ತಲ್ವಾ, ಆಮೇಲೆ ವೆಯ್ಟ್ ಲಾಸ್ ಆಗೋಲ್ಲ. ಸೊ ಇದು ಬೇಡ, ಬೆಳಗ್ಗೆ ಹೊತ್ತರೆ ತಿನ್ಬೋದು. ನಂಗೆ ಇನ್ನೂ ಚಿಕ್ಕ ಉಂಡೆ ಬೇಕಮ್ಮ, ಫುಲ್ ಚಿಕ್ಕ. ಇಷ್ಟು, ಅದು ಇಲ್ಲ, ಇಷ್ಟು 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 ಉಂಡೆ ಬೇಕು ನನಗೆ. ಈ ಥರ ಇದ್ರಲ್ಲಿ ಉಂಟ್ಕೊಡಿ ಹೊರಗಡೆ. ಇದನ್ನೇ ಮಾಡ್ಕೊಡಿ ಉಂಡೆ ಥರ. ಏನು ಚೆನ್ನಾಗಿ ಬರ್ತದೆ ಗೊತ್ತಾ? ಇಲ್ಲಿ ನೋಡಿ ಗೈಸ್, ಇದು ನಾನು ತಿಂತಾ ಇರೋದು, ಯಾಕಂದರೆ ರಾತ್ರಿ ಆಗಿರೋದ್ರಿಂದ. ಬೆಳಗ್ಗೆ ಆಗಿದ್ರೆ ಫುಲ್ ದಪ್ಪ ತಿನ್ನುವೆ, ಬಟ್ ರಾತ್ರಿ ಆಗಿರೋದ್ರಿಂದ ಇದನ್ನು ತಿಂತಾ ಇದ್ದೀನಿ, ಬಿಕಾಸ್ ಟೇಸ್ಟಿಗೆ ತಡ್ಕೊಳಕ್ಕಾಗ. ಇಲ್ಲಿ ನೋಡಿ, ಇಷ್ಟೇ ಸಾಕು, ಒಂದು ಕರೆಕ್ಟ್ ಸೈಜು.